ಈ 6 ಬಕೆಟ್ಗಳು ನಿಮ್ಮಲ್ಲಿವೆಯೇ? ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಈ 6 ಬಕೆಟ್ ಅನ್ನು ತಕೊಳ್ಳೇಬೇಕು. ಇದರ ಪ್ರಕಾರ ನಿಮ್ಮ ಬಜೆಟ್ ಅನ್ನು ಮಾಡ್ಕೊಳ್ಳೇಬೇಕು. ಹಾಯ್, ಐ ಆಮ್ ಡಾಕ್ಟರ್ ಮರಿಯಾ, ಫೈನಾನ್ಷಿಯಲ್ ವೆಲ್ನೆಸ್ ಸ್ಪೆಷಲಿಸ್ಟ್. ನಿಮ್ಮ ಹಣ ಸರಿಯಾದ ಪ್ರಮಾಣದಲ್ಲಿ ಉಳಿತಾಯ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು ಅಂದ್ರೆ ನಿಮ್ಮ ಬಜೆಟ್ ಸಿಸ್ಟಮ್ ಅಲ್ಲಿ ಈ 6 ಬಕೆಟ್ಗಳು ಇರಲೇಬೇಕು. ಏನಪ್ಪ ಈ 6 ಬಕೆಟ್ಗಳು? ಇವತ್ತು ಶ್ರೀಮಂತರು, ವೆಲ್ದಿ ಪೀಪಲ್ ಇದನ್ನು ಫಾಲೋ ಮಾಡ್ತಾರೆ. ನೀವು ಯಾವ ರೀತಿಯಾದಂತಹ ಬಕೆಟ್ ಸಿಸ್ಟಮ್ ಅನ್ನು ಯೂಸ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಚಾಟ್ ಬಾಕ್ಸ್ ಅಲ್ಲಿ ಈ ಇಡೀ ವಿಡಿಯೋ ನೋಡಿದ ನಂತರ ಹಾಕಿಕೊಳ್ಳಿ. ಫಸ್ಟ್ ಬಕೆಟ್ 10%. ನಿಮ್ಮ ಸ್ಯಾಲ್ರಿ ಬಂದ ತಕ್ಷಣ ನಿಮ್ಮ ಸ್ಯಾಲ್ರಿಯಿಂದ 10% ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಅಕೌಂಟಿಗೆ ಹೋಗಬೇಕು. FFA ಅಕೌಂಟ್ ಅಂತೇವೆ, ಫಿನಾನ್ಷಿಯಲ್ ಫ್ರೀಡಮ್ ಅಕೌಂಟ್. ಏನಪ್ಪ ಇದು ಫಿನಾನ್ಷಿಯಲ್ ಫ್ರೀಡಮ್ ಅಕೌಂಟ್ ಅಂತ ಹೇಳಿದ್ರೆ, ನೀವು ನಾಳೆ ರಿಟೈರ್ಡ್ ಆಗಬೇಕು ಅಂತ ಅನ್ಕೋತೀರಿ, ಅಥವಾ ನೀವು ಅನ್ಕೊಳ್ಳಿ ನಾಳೆ ನೀವು ಜಾಲಿಯಾಗಿ ನಿಮ್ಮ ಲೈಫ್ ಅನ್ನು ಎಂಜಾಯ್ ಮಾಡ್ಕೋಬೇಕು, ಯಾವುದರ ಹಣದ ಬಗ್ಗೆ ಚಿಂತನೆ ಮಾಡ್ಕೋಬಾರ್ದು ಅಂತ ಹೇಳಿದ್ರೆ, ಯಾವ ಟೈಮಲ್ಲಿ ನೀವು ನಿಮ್ಮ ಜಾಬ್ ಅನ್ನು ಬಿಟ್ಟು ನೀವು ಆರಾಮಾಗಿರ್ಬೇಕು ಅಂತ ಹೇಳಿದ್ರೆ ಈ ಬಕೆಟ್ ಅನ್ನು ಯೂಸ್ ಮಾಡ್ಕೋಬೇಕು. ಇಲ್ಲಿ ಸೇವ್ ಮಾಡಿದಂತ 10% ನೀವು ಇನ್ವೆಸ್ಟ್ ಮಾಡಿಕೊಂಡು ಕೇವಲ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮಿಗೆ ಮಾತ್ರ ಯೂಸ್ ಮಾಡ್ಕೋಬೇಕು, ಬೇರೆ ಯಾವುದಕ್ಕೂ ನೀವು ಇದನ್ನು ಯೂಸ್ ಮಾಡ್ಕೋಬಾರ್ದು. ಸೆಕೆಂಡ್ ಬಕೆಟ್ ನಿಮ್ಮ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಗೋಲಿಗೆ. ನಿಮ್ಗೆ ಅನೇಕ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಗೋಲ್ ಇರ್ಬೋದು, ಮನೆ ಕಟ್ಟಬೇಕು, ಅಥವಾ ಲೈಕ್ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಫಾರಿನ್ ಟೂರ್ ಹೋಗ್ಬೇಕು, ಅಥವಾ ಒಂದು ಗಾಡಿ ತಗೋಬೇಕು, ಇಂಥ ಅನೇಕ ಯೋಚನೆಗಳು ನಿಮ್ಮಲ್ಲಿ ಇರ್ಬೋದು, ಗುರಿಗಳು ಇರ್ಬೋದು. ಬಟ್ ನೀವು ಇಲ್ಲೇನ್ ಮಾಡ್ತೀರಿ, ಇಲ್ಲಿ ಈಗ ಸೇವ್ ಮಾಡ್ಕೋತೀರಿ 10% ಅದನ್ನು ಇನ್ವೆಸ್ಟ್ ಮಾಡ್ತೀರಿ, ಮತ್ತೆ ಅದನ್ನು ಒಂದು 10 ವರ್ಷನೋ 25 ವರ್ಷನೋ 15 ವರ್ಷದ ನಂತರ ನೀವು ಆ ಹಣನ ತೆಗಿತೀರಿ. ನಿಮ್ಗೆ ಗೊತ್ತಿದೆ ಇಷ್ಟು ವರ್ಷದ ನಂತರ ಈ ಹಣ ಬೇಕು ಅಂತ. ಕೇವಲ ನಿಮ್ಮ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಗೋಲಿಗೋಸ್ಕರ ಇದನ್ನು ಬಳಸ್ಕೋಬೇಕು. ಥರ್ಡ್ ಇಂಪಾರ್ಟೆಂಟ್ ಅಂಶ ನೆಸೆಸಿಟಿಗೆ. ನಾರ್ಮಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮಲ್ಲೆಲ್ಲ ಉಲ್ಟಾಗ್ತಾ ಇದೆ ಅಂತ ಹೇಳಿದ್ರೆ, ಆಸ್ ಸೂನ್ ಆಸ್ ನಿಮ್ಮ ಸ್ಯಾಲ್ರಿ ಬಂದ ತಕ್ಷಣ ಸ್ಯಾಲ್ರಿಯಲ್ಲಿರುವಂತ ಎಲ್ಲಾ ಹಣನ ನಿಮ್ಮ ನೆಸೆಸಿಟಿಗೆ ಹೋಗುತ್ತೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೋಲ್ ಮತ್ತೆ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಅಕೌಂಟಿಗೆ ಹೋಗೋದಕ್ಕಿಂತ. ಸೊ ಏನಕ್ಕೆ ಎಷ್ಟು ಬಳಸ್ಕೋಬಹುದು? ಮ್ಯಾಕ್ಸಿಮಮ್ 55%. ನಿಮ್ಮ ನೆಸೆಸಿಟಿ ಇರ್ಬೋದು, ಯುಟಿಲಿಟೀಸ್ ಇರ್ಬೋದು, ನಿಮ್ಮ ಮಕ್ಕಳ ಎಜುಕೇಶನ್ಗೆ ಡೇ ಟು ಡೇ ಎಕ್ಸ್ಪೆನ್ಸಸ್ಗೆ ಬಳಸ್ಕೊಳ್ಬಹುದು, ಟ್ರಾನ್ಸ್ಪೋರ್ಟೇಷನ್, EMI, ಪ್ರೀಮಿಯಂ ಕಟ್ಟುವಂಥದ್ದು, ಇದು ಎಲ್ಲನೂ ಈ 55% ಒಳಗಡೆ ಇರಬೇಕು. ಆಗ ಮಾತ್ರ ನಿಮ್ಮ ಹಣದ ಉಳಿತಾಯ ಸರಿಯಾಗಿ ಆಗುತ್ತೆ. ಹೆಚ್ಚಿನವರು 80%, 90% ಕೇವಲ EMIಗೆ ಉಪಯೋಗಿಸ್ತಾ ಇದ್ದಾರೆ. ತುಂಬಾ ಬಹಳಷ್ಟು ದುಃಖಕರವಾದಂತಹ ಸಂಗತಿ. ಹೀಗೆ ಮಾಡಿದ್ರೆ ನೀವು ಮೇಲಿಂದ ಮೇಲೆ ಲೋನ್ ತಗೋಬೇಕಾಗತ್ತೆ ಮತ್ತು ನೀವು ಬಡವರಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಬಡವರ ಆಗ್ಬಾರ್ದು, ನೀವು ನಿಮ್ಮ ಶ್ರೀಮಂತರಾಗಿರ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮ್ಮ EMI ಮ್ಯಾಕ್ಸಿಮಮ್ 35 to 40% ಮಾತ್ರ ಇರಬೇಕು. ನೆಕ್ಸ್ಟ್ 10% ನಿಮಗೋಸ್ಕರ ಬಳಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೀವು ಇವತ್ತು ದುಡಿತಾ ಇದ್ರೆ ಮಾತ್ರ ನಿಮ್ಮ ಕುಟುಂಬ ಚೆನ್ನಾಗಿರ್ಲಿಕ್ಕೆ ಸಾಧ್ಯತೆ ಇರುತ್ತೆ. ನೀವೆಷ್ಟು ನಿಮ್ಮನ್ನು ಪ್ರೀತಿ ಮಾಡ್ಕೋತೀರಿ, ನೀವೆಷ್ಟು ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತೀರಿ, ನಿಮ್ಮ ಆರೋಗ್ಯದ ಕಡೆ ಕಾಳಜಿ ಇರ್ಬೋದು, ನಿಮ್ಮ ಬ್ಯೂಟಿ ಕಡೆ ಕಾಳಜಿ ಇರ್ಬೋದು, ಅಥವಾ ಲೈಕ್ ನಿಮ್ಗೆ ಏನ್ ಚೆನ್ನಾಗಿರುತ್ತೆ, ನಿಮ್ಗೆ ಏನ್ ಆಸೆ ಇರುತ್ತೆ ಅದನ್ನ ತಿಂದ್ಕೊಳ್ಳುವಂಥದ್ದು, ಮಾಡ್ಕೊಳ್ಳುವಂಥದ್ದು ಇರ್ಬೋದು, ನಿಮ್ಮ ಪ್ಯಾಷನ್ ಇರ್ಬೋದು. ಅದಕ್ಕೋಸ್ಕರ ನೀವು ಮ್ಯಾಕ್ಸಿಮಮ್ 10%, ಅದಕ್ಕಿಂತ ಜಾಸ್ತಿ ತೆಗಿಬೇಡಿ. ಒಂದ್ ವೇಳೆ ನೀವು ಪ್ರತಿ ತಿಂಗಳು ಯೂಸ್ ಮಾಡ್ಲಿಕ್ಕೆ ಇಲ್ಲ, ಓಕೆ, ಜೊತೆಗೆ ಇಟ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಜೊತೆಗೆ ಒಂದು ಟೂರ್ ಹೋಗಿ, ರೈಟ್ ಸೈಡ್ ನೋಡ್ಕೊಂಡು ಬಿಲ್ ನೋಡ್ಕೊಂಡು ಓಕೆ ನಾನು ಇಷ್ಟು ಖರ್ಚು ಮಾಡ್ಬೇಕಾ ಅಂತ ಯೋಚನೆ ಮಾಡಬೇಡಿ. ಏನ್ ಕೂಡಿಟ್ಟಿದ್ದೀರಾ 10% ಕೇವಲ ನಿಮಗೋಸ್ಕರ, ನಿಮ್ಮ ಖುಷಿಗೋಸ್ಕರ, ನಿಮ್ಮ ಸಂತೋಷಕ್ಕೋಸ್ಕರ ಬಳಸಿಕೊಳ್ಳಿ. ನೆಕ್ಸ್ಟ್ 10% ನೀವು ನಿಜವಾಗ್ಲೂ ಹೇಳಿ, ನೀವು ಕೆಲಸಕ್ಕೆ ಸೇರ್ಕೊಂಡ ನಂತರ ಎಷ್ಟು ಜನರು ನಿಮ್ಮ ಶಿಕ್ಷಣದ ಕಡೆಗೆ ಗಮನ ಹರಿಸಿದ್ದೀರಿ ಅಥವಾ ಸ್ಕಿಲ್ಸ್ ಡೆವಲಪ್ ಮಾಡೋದಕ್ಕೆ ಗಮನ ಹರಿಸಿದ್ದೀರಿ? ಯೋಚನೆ ಮಾಡಿ. ನೀವು ಏನು ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ವಾ ಅಥವಾ ಹಣ ಸ್ಪೆಂಡ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇವತ್ತಿಂದಲೇ ಈ ಒಳ್ಳೆ ಗುಣನ, ಒಳ್ಳೆ ಅಭ್ಯಾಸನ ಶುರು ಮಾಡ್ಕೊಳ್ಳಿ. ಏಕಂತ ಹೇಳಿದ್ರೆ ಲೈಕ್ ನೀವು 10% ನಿಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಇರ್ಬೋದು, ಪ್ರೊಫೆಷನಲ್ ಡೆವಲಪ್ಮೆಂಟ್ ಇರ್ಬೋದು. ಇವತ್ತು ಹೆಚ್ಚಿನವರು ಅಪ್ಗ್ರೇಡ್ ಆಗದೆ ಇರೋ ಕಾರಣಕ್ಕಾಗಿ ಆಟೋಮೇಷನ್ ಬಂದಿದೆ, AI ಬಂದಿದೆ, ChatGPT ಬಂದಿದೆ, ಇಂಥದ್ದೆಲ್ಲ ಬಂದ ನಂತರ ಹೆಚ್ಚಿನವರು ತಮ್ಮ ಜಾಬ್ ಅನ್ನ ಕಳ್ಕೊತಾ ಇದ್ದಾರೆ. ನಿಮಗೆ ಜಾಬ್ ಸೆಕ್ಯೂರ್ ಆಗಿರ್ಬೇಕು ಅಥವಾ ನಿಮ್ಗೆ ಲೈಫ್ ಲಾಂಗ್ ನಿಮ್ಗೆ ಇನ್ಕಮ್ ಬರಬೇಕು ಅಂತ ಹೇಳಿದ್ರೆ ನೀವು ಅಪ್ಗ್ರೇಡ್ ಮಾಡ್ತಾ ಇದ್ರೆ, ಅಪ್ಡೇಟ್ ಮಾಡ್ತಾ ಇದ್ರೆ, ನಿಮ್ಮ ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ ನಿಮ್ಗೆ ಖಂಡಿತವಾಗಿ ಹೆಚ್ಚು ಹಣ ಗಳಿಸ್ಲಿಕ್ಕೆ
ಸಾಧ್ಯ ಆಗುತ್ತೆ. ಸೊ ಇದಕ್ಕೋಸ್ಕರ ಮಿನಿಮಮ್ 10% ನಿಮ್ಮ ಇನ್ಕಮ್ ಇಂದ ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ಗೆ, ಎಜುಕೇಶನ್ಗೆ, ಬೇರೆ ಬೇರೆ ವರ್ಕ್ಶಾಪ್, ವೆಬಿನಾರ್ಸ್ ಅಟೆಂಡ್ ಮಾಡಬಹುದು, ಕೋರ್ಸಸ್ ತಗೋಬಹುದು. ಕೋರ್ಸಸ್ ತಕೊಂಡು ನಿಮ್ಮ ವೃದ್ಧಿ ಜ್ಞಾನ ಹೆಚ್ಚಿಸಿಕೊಳ್ಳಿ. ಮನೆಯಲ್ಲೇ ಕೂತ್ಕೊಂಡು ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಫ್ರೀ ಟೈಮ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಮಾಡ್ಕೋಬಹುದು. ಫಿನಾನ್ಷಿಯಲ್ ಲಿಟ್ರಸಿ ಬಗ್ಗೆ ನಿಮ್ಗೆ ಕೋರ್ಸಸ್ ಬೇಕು ಅಥವಾ ನಿಮ್ಗೆ ಹೆಚ್ಚಿನ ವರ್ಕ್ಶಾಪ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ. ನೀವು ಫೈನಾನ್ಸ್ ಚಾಪಲ್ ಮೆಂಬರ್ ಹಾಕಬಹುದು ಹಾಗೂ ಈ ವರ್ಕ್ಶಾಪ್ ಗಳನ್ನು ಅಟೆಂಡ್ ಆಗ್ತಾ ಇರಬಹುದು. ಕೊನೆಯದಾಗಿ 5% ಇನ್ನೊಂದು ಬಕೆಟ್ ನೀವು ಯೂಸ್ ಮಾಡ್ಕೋಬೇಕಾಗಿರುವಂಥದ್ದು ಚಾರಿಟಿಗೋಸ್ಕರ, ದಾನ ದೇಣಿಗೆ ಕೊಡೋದಕ್ಕೋಸ್ಕರ. ನಾವೇನು ಕೊಡ್ತೀವೋ ಅದಕ್ಕಿಂತ ಜಾಸ್ತಿ ನಮಗೆ ಬರ್ತಾ ಇರತ್ತೆ. ಸೊ ಪ್ರತಿ ತಿಂಗಳಲ್ಲಿ ನೀವು ಇದನ್ನ ಅಭ್ಯಾಸ ಮಾಡಿಟ್ಕೊಂಡ್ರೆ ನಾಳೆ ನಾವು ಕಷ್ಟದಲ್ಲಿರುವಾಗ ಯಾರೋ ಬಂದು ನಮ್ಗೆ ಹೇಗೋ ಏನೋ ಯಾವುದೇ ರೀತಿಯಲ್ಲಿ ಸಹಾಯ ಮಾಡ್ತಾ ಇರ್ತಾರೆ. ಸೊ ಮಿನಿಮಮ್ 5% ಆದ್ರೂ ಯೂಸ್ ಮಾಡ್ಕೊಳ್ಳಿ. 5 to 10%. ಸಪೋಸ್ ನೀವು ಜಸ್ಟ್ ಕೆಲಸ ಪ್ರಾರಂಭಿಸ್ತೀರಾ ಅಥವಾ ನೀವು ಸ್ಟೂಡೆಂಟ್ ಇರ್ಬೋದು, ನಿಮ್ಮಲ್ಲಿ ಹಣ ಇಲ್ಲದಿದ್ರೆ ನಿಮ್ಮ ಟೈಮ್ ಕೊಡಿ, ನಿಮ್ಮ ನಾಲೆಜ್ ಕೊಡಿ, ನಿಮ್ಮ ಲೈಕ್ ಸ್ಕಿಲ್ಸ್ ಅನ್ನು ಕೊಡಿ. ಯಾವುದ್ರ ಮೂಲಕ ಆದ್ರೂ ನೀವು ಪ್ರಪಂಚಕ್ಕೆ ಅಥವಾ ನಿಮ್ಮ ಈ ಜಗತ್ತಿಗೆ ವಾಪಸ್ ಕೊಡ್ಬೋದು, ಈ ಸೊಸೈಟಿಗೆ ವಾಪಸ್ ಕೊಡ್ಬೋದು. ಸೊ ಇದಿಷ್ಟು 6 ಬಕೆಟ್ ಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಬಕೆಟ್ ಪ್ರಕಾರ ನೀವು ಬಜೆಟ್ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿಯೂ ನಿಮ್ಮ ಹಣ ನಿಮಗೋಸ್ಕರ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ನಾಳೆ ನೀವು ಯಾವತ್ತು ಬೇಕಿದ್ರೂ ರಿಟೈರ್ಮೆಂಟ್ ತಗೋಬಹುದು. ನೀವು ನಿಮ್ಮ ಲೈಫ್ ಅನ್ನು ಪ್ರತಿದಿನ ಎಂಜಾಯ್ ಮಾಡ್ಕೋಬಹುದು. ಹೆಚ್ಚಿನ ತೊಂದರೆಗಳು, ಕಷ್ಟ, ತಾಪತ್ರಯಗಳನ್ನು ಈ ಬಜೆಟ್ ಸಿಸ್ಟಮ್ ಇಂದ ನೀವು ಕಡಿಮೆ ಮಾಡ್ಕೋಬಹುದು. ಇವತ್ತು ವೆಲ್ದಿ ಪೀಪಲ್, ಶ್ರೀಮಂತರಾಗ್ಲಿಕ್ಕೆ ಕಾರಣ ಇದೇ ಬಕೆಟ್ ಸಿಸ್ಟಮ್. ಸೊ ನಿಮ್ಮಲ್ಲಿ ಬಕೆಟ್ ಸಿಸ್ಟಮ್ ಇದೆಯೋ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಯಾವ ತರಹದ ಬಕೆಟ್ ಸಿಸ್ಟಮ್ ನೀವು ಯೂಸ್ ಮಾಡ್ತಾ ಇದ್ದೀರಿ, ಮನಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನ್ ಹೇಳಿ. ನನ್ನನ್ನು ಕೇಳಿದಕ್ಕಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನ್ಯಾಷನಲ್ ಟಿವಿನ ಫಾಲೋ ಮಾಡಿ.